ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನೇಲೂ ಬೇರೆ ಮನೆಗಳ ತರ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡ್ಬೇಕಿತ್ತು. ಕಂತೆ ನೋಟ್ ಇಟ್ಟು ತುಂಬಾ ಒಡವೆಗಳನ್ನ ಹಾಕಿ ಚಿನ್ನದ ಬಾರ್ಡರ್ ಇರೋ ರೇಷ್ಮೆ ಸೀರೆ ಹೊತ್ಸಿ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಿದಿದ್ರೆ ಬಂದವರೆಲ್ಲ ಹಾಡಿ ಹೊಗಳುತ್ತಿದ್ರು. ಏಯ್ ಓಡೋದವಳೆ, ಏನು ಮಾತು ಅಂತ ಆಡ್ತಾ ಇದ್ದೀಯ? ನಾವು ದೇವರನ್ನ ಅಲಂಕಾರ ಮಾಡೋದು ನಮ್ಮ ಸಮಾಧಾನಕ್ಕೋಸ್ಕರ, ನಮ್ಮ ಭಕ್ತಿಗೋಸ್ಕರ, ಇನ್ನೊಬ್ಬರು ಬಂದು ಹಾಡಿ ಹೊಗಳ್ಳಿ ಅಂತಲ್ಲ. ಅಬ್ಬಬ್ಬಬ್ಬಬ್ಬ, ಬೇರೆಯವರು ನಮ್ಮನ್ನು ಹೊಗಳ್ಳಿ ಅಂತ ಅನ್ನೋದಕ್ಕೋಸ್ಕರ ನಾವು ಆ ದೇವರನ್ನೂ ಬಿಡ್ತಾ ಇಲ್ವಲ್ಲ. ಮತ್ತೆ ತಾತ, ದುಡ್ಡಿರೋರೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರಲ್ಲ, ಅದು ತಪ್ಪ? ಇರೋರು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಇಲ್ಲದೆ ಇರೋರು ಎಟಕದೇ ಇರೋ ದ್ರಾಕ್ಷಿ ಹುಳಿ ಅಂತ ಬೇರೆಯವ್ರು ಮಾಡಿದ್ದನ್ನ ತಪ್ಪು ಅಂತ ಹೇಳಿ ಚಾರ್ಕೊಂಡ್ಬಿಡ್ತಾರೆ. ನಾನು ಹಾಗೆಲ್ಲ ಹೇಳಿದೆ, ಅವ್ರು ಮಾಡೋದು ತಪ್ಪು ಅಂತ ನಾ ಹೇಳ್ತಿಲ್ಲ. ಈಗ ಪೂಜೆ ಮಾಡೋದು, ಹಬ್ಬ ಮಾಡೋದು, ಅಲಂಕಾರ ಮಾಡೋದು, ಇದೆಲ್ಲ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ, ಅವರವರ ಅಂತಸ್ತಿಗೆ ಸಂಬಂಧಪಟ್ಟಿದ್ದು. ಕೆಲವ್ರ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಕೂತಿರ್ತಾಳೆ. ಅವಳ ಅನುಗ್ರಹ ಇರೋದ್ರಿಂದ ಅವರು ಅಷ್ಟೇ ವಿಜೃಂಭಣೆಯಿಂದ ಅವಳು ಪೂಜೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಇದರಲ್ಲಿ ಯಾವ ತಪ್ಪು ಇಲ್ಲ. ನಾನು ಹೇಳಿದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅಂತಸ್ತು ಇದ್ದಷ್ಟು ಅಲಂಕಾರ ಮಾಡಬೇಕು. ಕರೆಕ್ಟಾಗಿ ಹೇಳಿದ್ರಿ ತಾತ. ನಮ್ಮ ವರಮಹಾಲಕ್ಷ್ಮಿಗೆ ಭಕ್ತಿನೇ ಬಂಗಾರ, ನಾವು ತೋರಿಸೋ ಶ್ರದ್ಧೆನೇ ಶ್ರೇಷ್ಠವಾದ ಅಲಂಕಾರ. ಏನ್ ಸಿರಿ, ನೀನು ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಯಾ? ಏನ್ ಮಾತಾಡಿದ್ರೆ ಏನ್ ಬಂತು? ನಾವು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲ ಕಾಂಪಿಟೇಷನ್ ಮೇಲೆ ಅಲಂಕಾರ ಮಾಡಿರ್ತಾರೆ. ಆದ್ರೆ ಅವ್ರೇನಾದ್ರೂ ನಮ್ಮನೆ ಕುಂಕುಮಕ್ಕೆ ಬಂದ್ರೆ ಭಕ್ತಿಯಿಂದ ಹಾರೈಸ್ತೀವಿ, ಪ್ರೀತಿಯಿಂದ ಮಾತಾಡಿಸ್ತೀವಿ. ಈಗ ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮನೆಯಲ್ಲಿ ನಡೀತಿರೋ ಪೂಜೆನ ಖುಷಿಯಿಂದ ಸಂತೋಷದಿಂದ ಮಾಡೋಣ. ಹೌದು, ಮತ್ತೆ ಮನಪೂರ್ತಿಯಾಗಿ ಪೂಜೆ ಮಾಡದೆ ಹೋದ್ರೆ ಲಕ್ಷ್ಮಿ ಮುನಿಸ್ಕೋತಾಳೆ. ಆಮೇಲೆ ಕೈಯಲ್ಲಿರೋ ಕಾಸೆಲ್ಲ ಖಾಲಿಯಾಗಿ ಬರ್ಬಾತ್ ಆಗ್ಬಿಡ್ತೀವಿ ಅಷ್ಟೆ. ಖಾಲಿ ಕೈಲಿರೋದಕ್ಕೆ ಸಾಲ್ಗಾರು ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಸರಿ ಸರಿ, ಈಗ ಪೂಜೆ ಶುರು ಮಾಡೋಣ. ತುಂಬಾ ಹೊಟ್ಟೆ ಹಸಿತಾ ಇದೆ, ಕೆಲ್ಸಕ್ಕೆ ಬರೀ ಹೋಗ್ಬೇಕು. ಅಬ್ಬಬ್ಬಬ್ಬಬ್ಬ, ಯಾವಾಗಲೂ ಕುದುರೆ ಮೇಲೆ ಕೂತಿರ್ತಾ ನೀವು. ಸೊಗಲಾಡಿ ಪೂಜೆ ಮಾಡಪ್ಪ.
ಸಮರ್ ಬೈಲ್ ಹೋಗಿ ಒಳಗಡೆಗೆ 3 ಕಾಫಿ ತಗೊಂಬ. ಏನು ಹಾಗೆ ನೋಡ್ತಿದ್ಯಾ? ಕೆಳಗೆ ಬಿದ್ದಿದ್ದು ಕಾಣಿಸ್ತಾ ಇಲ್ವಾ? ಅದನ್ನು ಕ್ಲೀನ್ ಮಾಡೋದು ಯಾರು? ಫಸ್ಟು ಕ್ಲೀನ್ ಮಾಡು. ನಿನ್ನೆ ತಾನೇ ಜೆ ಕಂಪ್ನಿ ಟೆಂಡರ್ ಸಿಕ್ತು ಅಂತ ಖುಷಿಯಿಂದ ಕುಂಡಾಡಿ ಎಲ್ರಿಗೂ ಸ್ವೀಟ್ ಹಂಚಿದ್ಯಲ್ಲ, ನಾನು ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಇವ್ರು ಕೊಟ್ಟಿರೋ ಟೆಂಡರ್ನ ತಗೋತಾ ಇದ್ದಿದ್ದೆ. ಇದೇ ಕೆಲಸ ಒಬ್ಬ ಕಾರ್ ಡ್ರೈವರ್ ಮಾಡಿದಿದ್ರೆ ಅದನ್ನು ಕುಂಡಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೆ. ಈಗ ನಿನ್ನ ತಮ್ಮ ಮಾಡ್ತಿದ್ದಾನಲ್ವಾ, ಅದು ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ರೀ, ಯಾಕೆ ಹೇಗಿದ್ದೀರಾ? ಇವತ್ತು ಹಬ್ಬ, ಎಲ್ಲರೂ ಖುಷಿಯಾಗಿರ್ಬೇಕು. ನೀವ್ಯಾಕೆ ಮಂಗ ಕೂತಿದ್ದೀರಾ? ಇಲ್ವಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಸ್ವಲ್ಪ ತಲೆನೋವು, ಟೀನೋ ಕಾಫಿನೋ ಸಿಗ್ಬೋದಾ? ಅಷ್ಟೇ ತಾನೇ, ಟೀ ಬರ್ತಾ ಇದೆ. ಇರಿ. ಬರ್ತಾ ಇದೆ ಅಂದ್ರೆ ಅದೇಗಮ್ಮ ಬರುತ್ತೆ? ಅದಕ್ಕೆ ಕಾಲಿದೆಯಾ ನಡ್ಕೊಂಬರಕ್ಕೆ? ಕಾಲಿಲ್ಲ ಚಿಕ್ಕ ಮಾವ, ಆದ್ರೆ ಕಾಲ ಬದಲಾಗಿದೆ. ಇವತ್ತು ನಮ್ಮ ಮನೆ ತುಂಡಿ ಟೀ ತರ್ತಾ ಇದ್ದಾಳೆ. ಇವತ್ತು ಈ ನಿಧಿ ಮಾಡಿರೋ ಟೀ ಕುಡಿಬೇಕು. ಎಲ್ರೂ ಟೀ ಕುಡಿದು ಹೇಗಿದೆ ಅಂತ ಹೇಳ್ಬೇಕು. ಬೇಬಿ, ನಿಜವಾಗ್ಲೂ ಟೀ ನೀನೇ ಮಾಡಿದ್ಯಾ? ನಾನೇ ಮಾಡಿರೋದು. ಈ ಆಂಟೀಸ್ ಮಾಡಿರೋ ಟೀ ಎಲ್ಲ ಕುಡ್ದು ಬೋರ್ ಆಗಿರುತ್ತೆ. ಅದಕ್ಕೆ ಇವತ್ತು ಈ ಪ್ರಿಟ್ಟಿ ಮಾಡಿರೋ ಟೀ ಕುಡ್ದು ನೋಡಿ, ಸಕ್ಕತ್ತಾಗಿರುತ್ತೆ. ಕುಡಿಬೋದಾ? ಕುಡೀರಿ ಕುಡೀರಿ. ಅಯ್ಯೋ, ಟೀ ಏನು ಇಷ್ಟು ಕೆಟ್ಟದಾಗಿದೆ? ಈ ಥರ ಟೀ ನಾನು ಯಾವತ್ತೂ ಕುಡ್ದೇ ಇರಲಿಲ್ಲ ಅಲ್ವಾ? ಒಳ್ಳೆ ಬಿಸಿನೀರಿಗೆ ಬಣ್ಣ ಹಾಕ್ದಂಗಿದೆ. ಹೌದೌದು, ಟೀ ಪೌಡರ್ ತುಂಬಾ ಕಡಿಮೆ ಇದೆ ಅಲ್ವಾ? ಅದಕ್ಕೆ ಟೀ ಪೌಡರ್ ಎಲ್ಲಿಂದ ತರಿಸಿದ್ರಿ? ಸ್ವಲ್ಪನೂ ಚೆನ್ನಾಗಿಲ್ಲ ಅಲ್ವೇನೋ? ಚಿಕ್ಕಪ್ಪ, ಟೀ ಪೌಡ್ರ್ ಸರಿಯಾಗಿದ್ರು ಮಾಡೋರು ಸರಿಯಾಗಿ ಮಾಡ್ಬೇಕಲ್ಲ. ಅಯ್ಯೋ, ಕುಡಿಯೋಕ್ಕೆ ಆಗ್ತಿಲ್ಲ. ಇಂಥ ಟೀ ಕುಡಿದ್ರೆ ಟೀ ಕುಡಿಯೋದನ್ನೇ ಬಿಟ್ಟು ಬಿಡ್ತೀವಿ. ಅಬ್ಬಾ, ಹಾರಿಬಲ್ ಆಗಿದೆ. ಈ ಟೀನ ಕುಡಿಲೇಬೇಕಾ? ಅತ್ತಿಗೆ, ಸಾಕು, ಸುಮ್ಮನೆ ಇರ್ತೀರಾ? ನಾನು ಮಾಡಿರೋ ಟೀ ಅಷ್ಟೊಂದು ಕೆಟ್ಟದಾಗಿರುತ್ತಾ? ಇಷ್ಟು ದಿನ ನಾನು ಮಾಡಿರೋ ಟೀ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ಕೊಂಡು ಕುಡಿತಿದ್ರಿ, ಇವತ್ತು ಮಾತ್ರ ಚೆನ್ನಾಗಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.